ಪೊಲೀಸ್ ಮಾರ್ಗಗಳ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ತಮಗೆ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ಎಲ್ಲ ಗಣ್ಯಾತಿ ಗಣ್ಯರು ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಲಾಂಛನ ಪ್ರಾರಂಭವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ಮೆಣಸಿಗೆಯವರೇ, ಟಿ.ಎನ್. ಕನಕರಾಜ್ ಅವರೇ, ಮತ್ತೆಲ್ಲ ಇವತ್ತು ಇಲ್ಲಿ ಬಿ.ಎಲ್. ಹರೀಶ್ ಕುಮಾರರು, ಸಂಗಮೇಶ್ ಎನ್ ಜವಾದಿಯವರು, ಎಸ್ ಮಂಜುನಾಥ್ ಅವರು, ಕ್ರಾಂತಿದೂತ ಕನ್ನಡ ವಾರಪತ್ರಿಕೆಯನ್ನ ನಡೆಸ್ತಾ ಇರುವಂತಹ ಶ್ರೀ ರವೀಂದ್ರ ಶಿವಶಂಕರ್ ಅವರಿಗೆ ಮುಂದಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕ್ರಾಂತಿದೂತ ಕನ್ನಡ ವಾರಪತ್ರಿಕೆಯನ್ನ ನಡೆಸ್ತಾ ಇರುವಂತಹ ಶ್ರೀ ರವೀಂದ್ರ ಶಿವಶಂಕರ್ ಅವರಿಗೆ ಮುಂದಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀ ಭೀಮಾಶಂಕರ್ ಕೆಂಬಾವಿ ಕ್ರೀಡೆ ಹಾಗೂ ಬಿಎಂಟಿಸಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಿನ ಪ್ರಶಸ್ತಿ ಸ್ವೀಕೃತರು ಶ್ರೀ ಸಿದ್ದು ಎಂ ಕಲ್ಲೂರು ಪತ್ರಿಕೋದ್ಯಮ. ಶ್ರೀ ಸಿದ್ದು ಎಂ ಕಲ್ಲೂರು ಪತ್ರಿಕೋದ್ಯಮದವರು ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಭೀಮಾಶಂಕರ್ ಕೆಂಬಾವಿರವರಿಗೆ ತಮ್ಮೆಲ್ಲರ ಚಪ್ಪಾಳೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಪತ್ರಿಕೋದ್ಯಮ ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವಂತಹ ಶ್ರೀ ಎಂ ಭಾಸ್ಕರ್ ಅವರಿಗೆ ಈಗ ನಾವು ಸೇವೆಯನ್ನ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನ ಸನ್ಮಾನಿಸಿದಂತಹ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಂತ ಗೌರವಾನ್ವಿತರಂತ ಪಿ ಕೃಷ್ಣ ಭಟ್ರವರಿದ್ದಾರೆ. ಮತ್ತು ಶಿರದಿಂದ ಆಗಮಿಸಿರ್ತಕ್ಕಂಥ ಪೂಜ್ಯರಿದ್ದಾರೆ. ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಸಾರ್ಥಕವಾಗಿದೆ. ಯಾರು ಎಲೆಮರೆ ಕಾಯಿಯಂತೆ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರ ಒಂದು ಶ್ರಮಕ್ಕೆ, ಅವರ ಒಂದು ಪ್ರಯತ್ನಕ್ಕೆ ಪುಷ್ಟಿಯನ್ನು ನೀಡುವಂಥದ್ದು, ಅವರನ್ನು ಪ್ರೇರೇಪಿಸಿ ಮುಂದೆ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಿಸುವಂಥ ಒಂದು ಕಾರ್ಯಕ್ರಮವನ್ನು ಸದಾಶಿವ ಅವರು ಬಸವಶ್ರೀ ಫೌಂಡೇಶನ್ ಮುಖಾಂತರ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ಇನ್ನೂ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಅವರಲ್ಲಿರ್ತಕ್ಕಂಥ ಏನು ಅದಮ್ಯ ಶಕ್ತಿ ಏನಿದೆ ಅದನ್ನು ಉದ್ದೀಪನಗೊಳಿಸಿ ಅದು ಪ್ರಜ್ವಲಮಾನಕ್ಕೆ ಬರಲಿಕ್ಕೆ ಈ ಒಂದು ಏನು ಇವತ್ತಿನ ಕಾರ್ಯಕ್ರಮ ಪ್ರೇರೇಪಣೆ ಆಗಲಿ ಅಂತೇಳಿ ಹಾರೈಸ್ತೇನೆ.